Hi everyone, this is Anush and welcome to my channel. Already I'm wearing this cute top and ಈ ಥರ ರೆಡಿ ಆಗಿದ್ದೀನಿ ಎಲ್ಲಿಗೆ ಅಂದರೆ ಟು ಡೂ ಮೈ ನೇಲ್ಸ್. ಸೊ ಗೊತ್ತಿಲ್ಲ, ನಾನು ಲಾಸ್ಟ್ ಇಯರ್ ನನ್ನ ಮ್ಯಾರೇಜ್ ಆದಮೇಲೆ ನನ್ನ ನೇಲ್ಸೇ ಮಾಡಿಸ್ಕೊಳಕ್ಕಾಗಿಲ್ಲ. ಲೈಕ್ ಯಾವಾಗ ನನ್ನ ಬರ್ತ್ಡೇಲಿ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ, ಆವಾಗ ನಮ್ಮಮ್ಮ ಬಂದಿದ್ರು. ಆಮೇಲೆ ಏನೋ ನಾಟ್ ಸೋ ಹ್ಯಾಪನಿಂಗ್ ಅಂತ ಅನಿಸ್ತು, ಅದಕ್ಕೇ ಬೇಡ ಅಂತ ಅಂದ್ಕೊಂಡೆ. ಅದಾದಮೇಲೆ ಈ ಸರಿ ನಾನು ಆ್ಯನಿವರ್ಸರಿಗೆ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ, ಲೈಕ್ ಇನ್ನೇನು 3-4 ಡೇಸಲ್ಲಿ ನನ್ನ ಆ್ಯನಿವರ್ಸರಿ. ಸೊ ಆದರೂ ಯಾಕೋ ಆ್ಯನಿವರ್ಸರಿಗೆ ಮಾಡಿಸ್ಕೊಳ್ಳೋಕ್ಕೂ ಈಗ ಯಾಕೋ ಬೇಡ ಅಂತ 2 ಮಂತ್ಸ್ ಆಯಿತು. ಸೊ ಬೆಳಗ್ಗೆ ಇದ್ದಿದ್ದ ಅಪಾಯಿಂಟ್ಮೆಂಟ್ನ ಮತ್ತೆ ಮಧ್ಯಾಹ್ನಕ್ಕೆ ಶಿಫ್ಟ್ ಮಾಡಿಕೊಂಡೆ. ಸೊ ನೈಲ್ ಬೊಟ್ಟಿಕ್ ಅಂತ ಬನಶಂಕರಿ ಬಿ ಡಿ ಎ ಕಾಂಪ್ಲೆಕ್ಸ್ ಇದೆಯಲ್ಲ, ಅದ್ರ ಪಕ್ಕ ಆಪೋಸಿಟೇ ಇದೆ. ಸೊ ಅಲ್ಲಿ ನಮ್ಗೆ ಹತ್ತಿರ ಆಗುತ್ತೆ ಬನಶಂಕರಿಗೆ ಹೋಗೋಣ ಅಂತ ಅಂದೆ. ಅಲ್ಲಿ ಫುಲ್ ಸ್ಲಾಟ್ ಬುಕ್ ಆಗಿದೆ. ನಮ್ಮದೇ ಜಯನಗರದಲ್ಲಿದೆ, ಬನ್ನಿ ಅಂದರು. ಏನೋ ಜೋಶಲ್ಲಿ ಇಲ್ಲ, ಏನಾರಾಗಲಿ ಮಾಡಿಸ್ಕೊಳ್ಬೇಕು ನೈಲ್ಸ್ ಅಂತ ಅಪಾಯಿಂಟ್ಮೆಂಟ್ ಏನೋ ತೊಗೊಂಡ್ಬಿಟ್ಟೆ. ಬಟ್ ಈಗ ಹೋಗೋಕ್ಕೆ ಯಾಕೋ ಮನ್ಸು ಬರ್ತಿಲ್ಲ, ಬೇಡ ಅನಿಸ್ತಿದೆ. ಯಾಕೆ ಅಂದರೆ ನಾವು ಅಂದ್ಕೊಂಡಿದ್ವಿ ಆ್ಯನಿವರ್ಸರಿ ಸರ್ಪ್ರೈಸ್ ಬದಲು ಪ್ರೀತಮ್ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಟ್ಟಿದ್ದ ಡೀಟೇಲ್ಸು. ನಂಗೆ ನೋಡಿ ಖುಷಿ ಆಗೋಯ್ತು. ಸೊ ಹೇಳಿದೆ ಅವನಿಗೆ, ಸರ್ಪ್ರೈಸೇ ಕೊಡೋದಲ್ವ, ಯಾಕೆ ಹಿಂಗೆ ಹೇಳಿಬಿಟ್ಟೆ ನನಗೆ ಅಂತ. ಏನು ಅಂತ ಹೇಳ್ತೀನಿ ನಿಮಗೆ. ಸೊ ಆ್ಯನಿವರ್ಸರಿ ದಿನ ಎಲ್ಲರೂ ಲಕ್ಸುರಿ ಸ್ಟೇಗೆ ಹೋಗೋಣ ಅಂದ್ಕೊಂಡಿದ್ವಿ. ಲೈಕ್ JW ಮ್ಯಾರಿಯೇಟ್, ITC, 4 Seasons ಆ ಥರ ಯಾವ್ದಾದ್ರು ಬ್ಯಾಂಗ್ಳೂರಲ್ಲೇ ಒಂದು ಸ್ಟೇಗೆ ಆರಾಮಾಗಿ ಹೋಗಿ ಚಿಲ್ಲಾಗಿ, ಲೈಕ್ ಬಾಟಬ್ ಇರೋ ಥರ ಹೋಗಿ ಚಿಲ್ಲಾಗಿ ಇದ್ಬಿಟ್ಟು 1 ಡೇ ಪೂರ್ತಿ ಇದ್ಬಿಟ್ಟು ಬರೋಣ ಅನ್ನೋ ಪ್ಲ್ಯಾನ್ ಇತ್ತು. ಸೊ ಅಂದರೆ ಅವ್ನ ಪ್ಲ್ಯಾನ್, ಅದು ನನ್ನ ಪ್ಲ್ಯಾನ್ ಅಲ್ಲ, ಅವ್ನ ಪ್ಲ್ಯಾನ್. ನನಗೆ ರೀಸೆಂಟಾಗಿ ಮೊನ್ನೆ ಹೇಳ್ದ, ಓಕೆನಾ. ಬಟ್ ಏನಾಯ್ತು ಅಂದರೆ ಟ್ವಿಸ್ಟು, 15th ನಮ್ಮ ಆ್ಯನಿವರ್ಸರಿ. ಸೊ 15th ಮಧ್ಯಾಹ್ನ ಚೆಕ್ಕಿನ್ ಆಗಬೇಕು ನಾವು ಅಲ್ಲಿಗೆ. ಯೂಶಲಿ 2 o'clock ಕೊಡ್ತಾರಲ್ವಾ, ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ ಥರ. ಸೊ ಚೆಕ್ಕಿನ್ ಆಗಿ ನೆಕ್ಸ್ಟ್ ಡೇ 11 ಅಥವಾ 12ಗೆ ನಾವು ಲೈಕ್ ವಿ ಶುಡ್ ಲೀವ್. ಸೊ 16th. ಸೊ ಥಿಂಗ್ ಈಸ್, ನಾನು 16th ಅರ್ಲಿ ಮಾರ್ನಿಂಗ್ ಐ ವಾಂಟ್ ಟು ಗೋ ಫಾರ್ ಮಂಡ್ಯ. ಆ್ಯಂಡ್ ಅನದರ್ ಥಿಂಗ್ ಈಸ್, ನಮ್ಮಮ್ಮ ಇವತ್ತು ಬಂದಿದ್ದಾರೆ ಇಲ್ಲಿಗೆ ಬ್ಯಾಂಗ್ಳೂರಿಗೆ. ಅವರು ರಮ್ಯಂದು ಮ್ಯಾರೇಜ್ ಬರೋಕ್ಕಾಗಲಿಲ್ಲ, ಸೊ ರಿಸೆಪ್ಷನ್ಗಾದ್ರು ಬರೋಣ ಅಂತ ಬಂದಿದ್ದಾರೆ. ನಾಳೆ ರಮ್ಯಂದು ರಿಸೆಪ್ಷನ್ನು. ಸೊ ಹಾಗಾಗಿ ಅವರು ಬಂದಿದ್ದಾರೆ. ಮೇ ಬಿ ಇನ್ನೊಂದು 2 days ರಮ್ಯಂದು ರಿಸೆಪ್ಷನ್ ಆದ 2-3 ಡೇಸ್ಗೆ ನಮ್ಮ ಆ್ಯನಿವರ್ಸರಿ. ಸೊ ಇದ್ಬಿಟ್ಟು ಹೋಗಿ ಅಂತಲೇ ಹೇಳ್ತಿದ್ದೀವಿ. ಸೊ ಅವ್ರನ್ನ ಮನೇಲಿ ಇರಿಸ್ಬಿಟ್ಟು ನಾವಿಬ್ಬರೇ ಹೋಟೆಲ್ಗೆ ಹೋಗೋದು ಅಥವಾ ಅದು ಸರಿ ಇರೋಲ್ಲ. ಇನ್ನು ಅವ್ರು ಬನ್ನಿ ಅಂದರೆ ಅವರು ಬರೋದಕ್ಕೆ ರೆಡಿ ಇಲ್ಲ. ಸೊ ಆ ಥರ ಸ್ವಲ್ಪ ಗೊತ್ತಾಯ್ತಲ್ಲ, ಫ್ಯಾಮಿಲಿದೇನೇನೋ ಮೆಸ್ಸಪ್ಪು. ಸೊ ಅದಕ್ಕೆ ಇವಾಗ ಮೇ ಬಿ ನಾನು ಆ ಥರ ಸ್ಟೇಗೆ ಹೋಗಲ್ಲ, ಕ್ಯಾನ್ಸಲ್ ಮಾಡಿದ್ದೀವಿ. ಸೊ ಹಂಗಾಗಿ ನನಗೆ ಬೇಜಾರಾಗಿದ್ದು, ಅಯ್ಯೋ ನೈಲ್ಸ್ ಮಾಡಿಸ್ಕೊಳ್ಬೇಕಾ, ಲೈಕ್ ಒಂದಿನಕ್ಕೋಸ್ಕರ ಹೋಗಿ ಮಾಡಿಸ್ಕೊಳ್ಬೇಕಾ, ಆಮೇಲೆ ಮನೆ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ಹೊಟ್ಟೋಗುತ್ತೆ ಆ ಥರ ಎಲ್ಲ. ಬಟ್ ಆದರೂ ಗೊತ್ತಿಲ್ಲ. ಅಪಾಯಿಂಟ್ಮೆಂಟ್ ಮತ್ತೆ 2 o'clock ತೊಗೊಂಡೆ, 2:30ಗೆ. ಆಲ್ರೆಡಿ 2 o'clock. ಈಗಲೂ 2 ಮಂತ್ಸ್ ಆಗ್ತಿದೆ ಈಗ ನಿಮ್ಗೆ ಹೇಳ್ಬೇಕಾರೆ. ಇಷ್ಟೆಲ್ಲ ಇದೆಯಾ ಮೆಸ್ಸಪ್ಪು ಯಾಕೆ ಅಂತ. ಬಟ್ ಗೊತ್ತಿಲ್ಲ, ಇವಾಗ ಮಾಡಿಸ್ಕೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ನಾನು ನನ್ನ ಬರ್ಡೇಗೆ ಮಾಡಿಸ್ಕೊಳಕ್ಕಾಗೋದು, ಸೆಪ್ಟೆಂಬರ್ಗೆ. ಇನ್ನೂ ತುಂಬ ಲಾಂಗ್ ಡೇಸ್ ಇದೆ. ಬಟ್ ಎನಿಹೋ ಐ ಹ್ಯಾವ್ ಮೇಡ್ ಮೈ ಮೈಂಡ್ ಈಗ ಹೋಗೋಣ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಫೇಶಿಯಲ್ ಹೋಗಬೇಕಿತ್ತು. ಜಸ್ಟ್ ನಂಗೆ ಮಸಾಜ್ ಬೇಕು, ಕ್ಲೀನಪ್ ಬೇಕು. ಅಷ್ಟು ಟ್ಯಾನ್ ಆಗಿದ್ದೀನಿ, ಧರ್ಮಸ್ಥಳಕ್ಕೆಲ್ಲ ಹೋಗಿ ಬಂದಿದ್ದು, ಮತ್ತು ರಮ್ಯನ್ ಮದುವೆ ಓಡಾಟ ಅದೆಲ್ಲ. ಇವತ್ತು ಅದೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಈಗ ಆಗಲಿಲ್ಲ ಅಂದರೆ ನಾಳೆ ಸಂಜೆ ಅಲ್ಲ ರಿಸೆಪ್ಷನು, ನಾಳೆ ಮಾರ್ನಿಂಗ್ ಅಥವಾ ಮಧ್ಯಾಹ್ನದಂಗೆ ಒಂದು ಸ್ವಲ್ಪ ಕ್ಲೀನಪ್ ಅಥವಾ ಒಂದು ಫೇಶಿಯಲ್ ಮಾಡಿಸ್ಕೊಳ್ತೀನಿ. ಮೊನ್ನೆ ಮಾಡಿಸ್ಕೊಂಡಿದ್ದೆ, ಒಂದು 5 days ಬ್ಯಾಕ್ ಏನೋ ಮಾಡಿಸ್ಕೊಂಡಿದ್ದೆ. ಈಗ ಮತ್ತೆ ಮಾಡಿಸ್ಕೊಳ್ಳೋಣ ಅಂತ. ನಮ್ಮ ಆ್ಯನಿವರ್ಸರಿನೂ ಇದೆ, ಆಲ್ ದಟ್. ಈಗ ಇಷ್ಟು ಬ್ಲಾಬ್ಲರ್ ಸಾಕು ಅಂದ್ಕೊಳ್ತೀನಿ. ಸೊ ನಾನು ಇವಾಗ ನೈಲ್ಸ್ ಮಾಡಿಸ್ಕೊತಿದ್ದೀನಿ. ಐ ಆಮ್ ಎಕ್ಸೈಟೆಡ್. ಏನಿಲ್ಲ, ನೂಡ್ ಕಲರ್ಸ್ ಅಂತ ಅಂದ್ಕೊಂಡಿದ್ದೀನಿ ಮೈಂಡಲ್ಲಿ. ಹೋಗಿ ನೋಡೋಣ ವಾಟ್ ಐ ವಿಲ್ ಚೂಸ್ ಹೌ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೇಲ್ಸಿಂದ ಬಂದಮೇಲೆ ನನ್ನ ಬ್ಲೌಸ್ ರೆಡಿ ಆಗಿದೆ. ಕ್ರೇಪ್ ಸಿಲ್ಕ್ ಸಾರಿ ಕೊಡ್ಸಿದ್ನಲ್ಲ ಪ್ರೀತಮ್ ನನಗೆ, ಸೊ ಅದು ಕೂಡ ರೆಡಿ ಆಗಿದೆ. ಸೊ ಹಂಗಾಗಿ ಅಲ್ಲಿ ಹೋಗಿ ಬ್ಲೌಸ್ ಹೆಂಗೆ ಬಂದಿದೆ ಅದು ನೋಡಬೇಕು. ಸೊ ಫಸ್ಟ್ ಇವಾಗ ನೇಲ್ಸ್ ಮಾಡಿಸ್ಕೊಳಕ್ಕೆ ಹೋಗೋಣ. ಟೈಮ್ ಆಗಿಬಿಟ್ಟಿದೆ, ಬಿಕಾಸ್ ಐ ಆಮ್ ಗೋಯಿಂಗ್ ಬೈ ಮೈಸೆಲ್ಫ್. ನಮ್ಮಮ್ಮ ರೆಸ್ಟ್ ತೊಗೋತಿದ್ದಾರೆ, ಈಗ ಬಂದರು. ಸೊ ಅವ್ರು ಮಲ್ಕೊಂಡು ಆರಾಮಾಗಿ TV ನೋಡ್ತಿದ್ದಾರೆ. ಪ್ರೀತಮು ಅಷ್ಟೇ, ಇವತ್ತು ವೀಕೆಂಡ್. ಅವನು ನೆಕ್ಸ್ಟ್ ವೀಕ್ ಡೇಸ್ ಎಲ್ಲ ಬ್ಯುಸಿ ಇರ್ತಾನಲ್ಲ, ಸೊ ಅವನು ರೆಸ್ಟ್ ತೊಗೋಬೇಕು. ನೋ ಬಡಿ ಈಸ್ ಅಕಂಪನಿಂಗ್ ಮೀ. ನಮ್ಮಮ್ಮ ಹೋಗ್ಲಿ ಪ್ರೀತಮ್ ನಡಿ ಹೋಗ್ಬಿಡೋಣ, ಅಷ್ಟೊಂದು ಕೇಳ್ಕೊತಿದ್ದಾಳೆ ಬನ್ನಿ ಬನ್ನಿ ಅಂತ ಅಂದರು. ಬಟ್ ನೋ ಬಡಿ ಈಸ್ ರೆಡಿ ಟು ಕಮ್. ಸೊ ನಾವು ಐ ಆಮ್ ಗೋಯಿಂಗ್ ಬೈ ಮೈಸೆಲ್ಫ್. ಜಾಸ್ತಿ ಬ್ಲಾಬ್ಲರ್ ಬೇಡ, ಕಮ್ ನಾವು ಲೆಟ್ಸ್ ಗೋ.
ಯಾ ಐ ಆಮ್ ಡನ್ ವಿತ್ ನೇಲ್ಸ್. ಜಯನಗರ 4th ಬ್ಲಾಕಲ್ಲಿದ್ದೀನಿ. ಈ ರೋಡ್ ಪಕ್ಕ ಹೋದರೆ ಮಾಮೂಲಿ ಕಾಂಪ್ಲೆಕ್ಸು, ಓಲ್ಡ್ ಕಾಂಪ್ಲೆಕ್ಸ್ ಎಲ್ಲ ಸಿಗುತ್ತೆ. ಒಂದು ರೋಡ್ ಹಿಂಗೆ ಈ ಕಡೆ ಜಸ್ಟ್ ಹಿಂಗೆ ಹೋದರೆ, ಬಟ್ ಹೋಗ್ಲಾ ಬೇಡವಾ ಯೋಚನೆ ಮಾಡ್ತಾಯಿದ್ದೀನಿ. ಟೈಮ್ 4:30. ನಾನು ಬಂದಿದ್ದು 2:30 2:45ಗೆಲ್ಲ ರೀಚ್ ಆಗಿದೆ. ಸೊ 4:30 ಲೈಕ್ 2 hours ಟೈಮ್ ತೊಗೊಂಡಿದ್ದೀವಿ ನೇಲ್ಸ್ ಮಾಡೋದಕ್ಕೆ. ಸೊ ಹಂಗಾಗಿ ಐ ಆಮ್ ಬುಕ್ಕಿಂಗ್ ಆ್ಯನ್ ಓಲೋ ಆಟೋ. ಮನೆಗೆ ಹೋಗ್ಬಿಡ್ತೀನಿ ಬಿಕಾಸ್ ಆಫ್ಟರ್ ದಟ್ ಬ್ಲೌಸ್ ನೋಡೋದಕ್ಕೂ ಆದರೆ ಟೈಮ್ ಆದರೆ ಇವತ್ತು ಅದು ಬೇರೆ ಹೋಗ್ಬೇಕು, ಇಸ್ಕೊಳ್ಬೇಕು. ಸೊ ಯಾ, ಆ್ಯಂಡ್ ದಿಸ್ ಇಸ್ ಮೈ ನೈಲ್ಸ್. ನಾನು ಬೇಸಿಕ್ ಕೇಳಿದೆ ಕಾಲಲ್ಲಿ ಅಪಾಯಿಂಟ್ಮೆಂಟ್ ತೊಗೋಬೇಕಾದ್ರೆ ಅಷ್ಟೇ, ಫ್ರೆಂಚ್ ಟಿಪ್ಸ್ ಬೇಕು ನನಗೆ ಅಂತ. ಸೊ ಐ ಡೋಂಟ್ ನೋ, ನಾನು ಅಂದ್ಕೊಂಡಿದ್ದೆ ವೆನ್ ಐ ವೆಂಟ್ ಟು ಫ್ರಾನ್ಸ್ ಆವಾಗಲೇ ಫ್ರೆಂಚ್ ಟಿಪ್ ಮಾಡಿಸ್ಕೊತೀನೇನೋ ಅಂತ. ಬಟ್ ದಿಸ್ ಟೈಮ್ ಬಿಕಾಸ್ ನಂಗೆ ತುಂಬ ಬೇಸಿಕ್ ಇಷ್ಟ ಆಗುತ್ತೆ ನೇಲ್ಸು. ನಾನು ಯಾವಾಗಲೂ ಮಾಡಿಸಲ್ಲ, ನಿಮ್ಗೆ ಗೊತ್ತಿರೋಂಗೆ. ಸೊ ದಿಸ್ ಈಸ್ ಮೈ ಥರ್ಡ್ ಟೈಮ್ ಅಷ್ಟೇ. ತುಂಬ ಕಲರ್ಫುಲ್ ಅಥವಾ ತುಂಬ ನೇಲ್ ಆರ್ಟ್ಸ್, ಸೊ ಲೈಕ್ ಸ್ಟಿಲ್ ಐ ಆಮ್ ನಾಟ್ ಯೂಸ್ ಟು ಇಟ್. ಅದಕ್ಕೆ ಐ ಗಾಟ್ ದಿಸ್. ಇಟ್ಸ್ ಲುಕಿಂಗ್ ಸೋ ಬ್ಯೂಟಿಫುಲ್ ರೈಟ್. ಆ್ಯಂಡ್ ನನ್ನ ಬೆರಳು ತುಂಬ ಅಂದರೆ ತುಂಬ ಚಿಕ್ಕ, ಲೈಕ್ ತುಂಬ ಟೈನಿ. ಸೊ ಅದಕ್ಕೆಲ್ಲ ಇನ್ನೂ ಜಾಸ್ತಿ ನೇಲ್ಸ್ ಉದ್ದ ಎಲ್ಲ ಹಾಕಿ ನೇಲ್ ಆರ್ಟ್ ಎಲ್ಲ ಮಾಡಿ ತುಂಬ ಕಲರ್ಫುಲ್ ಆಗಿದ್ರೆ ಹೆಂಗೆ ಕಾಣೋದು ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಇಷ್ಟೇ ಲೈಕ್ ನ್ಯಾಚುರಲ್ ನೇಲ್ಸ್ ಎಷ್ಟಿರುತ್ತೆ ಲಾಂಗ್ ಅಷ್ಟೇ ಇಡಿಸ್ತೀನಿ. ಆ್ಯಂಡ್ ಹೀಗೆ ಮಾಡಿಸೋದು. ನಾನು 3 times ಹಾಗೆ ಮಾಡಿಸಿದ್ದು. ಯಾ, ನೌ ಐ ಆಮ್ ಲೈಕಿಂಗ್ ದಿಸ್. ಜಸ್ಟ್ ರೀಚ್ಡ್ ಹೋಮ್. ಈಗ ನಾನು ಮನೆ ಒಳಗಡೆನೂ ಕೂಡ ಹೋಗಲ್ಲ. ಪ್ರೀತಮ್ಗೆ ಕೆಳಗಡೆ ಕೀ ಕೊಡು ಅಂತ ಹೇಳ್ತಾ ಇದ್ದೀನಿ. ಸೊ ದಟ್ ಬ್ಲೌಸ್ಗೆ ಹೋಗ್ಬಿಟ್ಟು ಹಾಗೆ ಬರ್ತಾ ಸ್ವಲ್ಪ ಅಬಿತಿ ಸಲೂನ್ಗೆ ಹೋಗ್ತೀನಿ. ನಾಳೆ ಬರ್ತೀನಿ ಫೇಶಿಯಲ್ಗೆ, ಅಥವಾ ಈಗ 1/2 hour ಏನಾದ್ರು ಟೈಮ್ ಇದ್ದರೆ ಮಾಡಿಸ್ಕೊತೀನಿ. ಸೊ ಈಗ ಬ್ಲೌಸ್ಗೆ ಹೋಗ್ಬೇಕು ಫಸ್ಟು. Hi everyone, this is the next day. And ನಾನು ಬ್ಲೌಸ್ ಇಸ್ಕೊಂಡು ಬರೋಕ್ಕೆ ಹೋದೆ ಅಲ್ವಾ ನನ್ನ ಸಾರಿದು. ಸೊ ಅದಾದಮೇಲೆ ನಾನು ಬಂದು ಮಾತಾಡಿಲ್ಲ, ಏನಿಲ್ಲ. ಸೊ ಅದಾದಮೇಲೆ ನಾನು ಸಲೂನ್ಗೆ ಹೋಗ್ತೀನಿ ಅಂದ್ಕೊಂಡೆ, ಅದು ಆಗಲಿಲ್ಲ. ಬಿಕಾಸ್ ಅದಾದಮೇಲೆ ಸ್ವಲ್ಪ ಏನೋ ಪರ್ಸ್ನಲ್ ಬೇರೆ ಏನೋ ಕೆಲಸ ಇತ್ತು, ಅಲ್ಲೇನೋ ಹೋಗಬೇಕಾಗಿ ಬಂತು ಹಾಗಾಗಿ. ಆ್ಯಂಡ್ ಮೈ ಬ್ಲೌಸ್ ಇಸ್ ಹಿಯರ್ ಓನ್ಲಿ. ಸೊ ಸಮತ್ವದಲ್ಲಿ ಇದು ನನ್ನ 3rd ಬ್ಲೌಸು ನಾನು ಸ್ಟಿಚ್ ಮಾಡಿಸಿದ್ದು. ಫಸ್ಟ್ ವರ್ಕ್ ಮಾಡಿ ಸ್ಟಿಚ್ ಮಾಡಿಸಿದ ಬ್ಲೌಸ್ ಇದು. ಶಾರ್ಟ್ಸಲ್ಲಿ ಎಲ್ಲ ನೋಡಿದರೆ ಗೊತ್ತಿರುತ್ತೆ. ದಿಸ್ ಈಸ್ ಹೌ ಇಟ್ ಈಸ್. ಸೊ ಇದೊಂದು ನನಗೆ ವಿ-ನೆಕ್ ಬರುತ್ತೆ ಅಂದ್ಕೊಂಡಿರಲಿಲ್ಲ ನಾನು, ಅದೇ ಹಿಂಗೆ ಬರುತ್ತೆ ಅಂದ್ಕೊಂಡಿದ್ದೆ. ಬಟ್ ದಿಸ್ ಈಸ್ ಆಲ್ಸೋ ಫೈನ್, ಇಟ್ಸ್ ನೈಸ್. ಆ್ಯಂಡ್ ಸೈಡೆಲ್ಲ ಹಿಂಗಿದೆ ವರ್ಕ್. ನಾನು ಏನು ಹೇಳಿದೆ ಹಾಗೆ ಮಾಡಿದ್ದಾರೆ. ಇದೇ ಥರ ವರ್ಕ್ ಬೇಕು, ನನಗೆ ಬಂದು ಶೋಲ್ಡರ್ ವರ್ಕ್ ಇಲ್ಲ ಅಂತ ಹೇಳಿದೆ. ಸೊ ಒಂದು ಶೋಲ್ಡರ್ ವರ್ಕು. ಆ್ಯಂಡ್ ನನಗೆ ಈ ಥರ ಸ್ಟೋನ್ಸ್ ಎಲ್ಲ ಬರಲಿ, ಬರೀ ನಾಟ್ ಇಟ್ಸ್ ಓಕೆ, ಸ್ಟೋನ್ಸ್ ಬಂದರೂ ಫೈನ್ ಅಂತೆಲ್ಲ ಅಂದಿದ್ದೆ. ಹಾಗಾಗಿ ಹಿಂಗೆ ವರ್ಕ್ ಮಾಡಿದ್ದಾರೆ. ಸೊ ಇಟ್ಸ್ ನೈಸ್, ಚೆನ್ನಾಗಿದೆ. ಫಿಟ್ಟಿಂಗ್ ಎವ್ರಿಥಿಂಗ್ ಈಸ್ ಗುಡ್. ಆ್ಯಂಡ್ ಇದು ಈ ಸ್ಯಾರಿಗೆ, ಸೊ ಆ್ಯನಿವರ್ಸರಿ ದಿನ ನಾನು ಈ ಸಾರಿ ಉಟ್ಕೊಳ್ತಾ ಇದ್ದೀನಿ. ಕ್ರೇಪ್ ಸಿಲ್ಕ್, ಆರೆಂಜ್, ಬ್ಲೂ ಆ್ಯಂಡ್ ಪಿಂಕ್. ಆ್ಯಂಡ್ ಇದಕ್ಕೆ ಕುಚ್ಚು ಹಿಂಗೆ ಹಾಕ್ಸಿದ್ದೀನಿ ನಾನು. 2 layers ಲೈಕ್ ಲೈನ್ಸ್ ಬರುತ್ತಲ್ಲ, 2 layers ಈ ಥರ ಕ್ರೋಶಾದು. ಯಾ, ಈ ಸಾರಿ. ಆ್ಯಂಡ್ ದಿಸ್ ಇಸ್ ದ ಬ್ಲೌಸು. ಇದೆರಡು ಇದನ್ನು ನಾನು ಆ್ಯನಿವರ್ಸರಿ ದಿನ ಹಾಕ್ಕೊಳ್ಳೋಣ ಟೆಂಪಲ್ಗೆ ಹೋಗೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಆ್ಯನಿವರ್ಸರಿ ಏನೋ ಡ್ರೀಮ್ ಮಾಡಿದ್ವಿ, ಲೈಕ್ ಏನೋ ಪ್ಲ್ಯಾನ್ ಮಾಡಿದ್ವಿ, ಅದು ಏನೋ ಆಯಿತು, ಒಂಥರ ಸಿಂಪಲ್ಲಾಗಿ ಟೆಂಪಲ್ ಆ್ಯಂಡ್ ನಾರ್ಮಲ್ ಆಯಿತು. ಆ್ಯಂಡ್ ದಟ್ ಈಸ್ ಆಲ್ಸೋ ಫೈನ್. ಬಟ್ ಯಾ, ಆ್ಯಂಡ್ ಈಗ ರಮ್ಯನ್ ರಿಸೆಪ್ಷನ್ ಇದೆ. ಈಗ ರೆಡಿ ಆಗಬೇಕು ನಾನು. 7 o'clockಗೆ ಹೋಗೋಣ ರಿಸೆಪ್ಷನ್ಗೆ ಅನ್ಕೋತಾ ಇದ್ದೀವಿ. ಸೊ ಈಗ ಇನ್ನೂ 4:30. ಆ್ಯಂಡ್ ಈಗ ಸಿಂಧು ಸಿಗ್ತಾಳೆ. ಅದೆಲ್ಲದಕ್ಕಿಂತ ನಾನು ಗಿಫ್ಟ್ ರ್ಯಾಪ್ ಮಾಡಿಸ್ಬೇಕು ಪ್ರೀತಮ್ಗೆ. ನಾನು ಏನು ವಾಚ್ ತೊಗೊಂಡಿದ್ದೀನಿ, ಅದು ಮೆತ್ತಗೆ ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಮಲ್ಕೊಂಡಿದ್ದಾರೆಲ್ಲ, ಇಲ್ಲೇ ಇದ್ದಾರೆ. ನಮ್ಮ ಅಮ್ಮಂಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಸೊ ಐ ವಾಂಟ್ ಟು ಮೇಕ್ ಸರ್ಪ್ರೈಸ್. ಅದಕ್ಕೆ ವಾಟ್ ಈಸ್ ಇಟ್ ರೈನಿಂಗ್? ಓ ನೋ, ಇಟ್ಸ್ ರೈನಿಂಗ್ ಹೆವಿಲಿ. ಮಳೆ ಸ್ಟಾರ್ಟ್ ಆಯಿತು. ಇಟ್ಸ್ ನಾಟ್ ಡ್ರಿಸ್ಲಿಂಗ್, ತುಂಬ ಹೆವಿ ಮಳೆ ಬರ್ತಿದೆ ಜೋರಾಗಿ. ಆ್ಯಂಡ್ ನಾನು ಇದನ್ನು ಗಿಫ್ಟ್ ರ್ಯಾಪ್, ಇದು ಆಲ್ರೆಡಿ ಗಿಫ್ಟ್ ರ್ಯಾಪ್ ಆಗಿದೆ, ಬಟ್ ಒಂದು 3-4-5 ಬಾಕ್ಸ್ ಹಾಕಿಬಿಟ್ಟು ಸೊ ಒಂದು ಬಾಕ್ಸ್ ತೆಗಿತಾಯಿದ್ರು. ಲೈಕ್ ಆ ಥರ ಮಾಡೋಣ ಗಿಫ್ಟು ಅಂತ ಅಂದ್ಕೊಂಡಿದ್ದೆ, ಗಿಫ್ಟ್ ರ್ಯಾಪು. ಸೊ ಬಾಕ್ಸಸ್ ಒಂದು 2-3 ರೆಡಿ ಮಾಡಿದೆ. ಇನ್ನೊಂದು 2-3 ಬಾಕ್ಸ್ ಅಲ್ಲೇ ಸ್ಟೋರಲ್ಲಿ ಯಾವ್ದಾದ್ರು ತೊಗೊಂಡು ಅವ್ರಿಗೇ ಮಾಡಿ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಸಿಂಧುಗೆ ಹೇಳಿದೆ, ಪ್ಲೀಸ್ ಎಲ್ಲ ಕರ್ಕೊಂಡೋಗಿ ಈ ಥರ ಗಿಫ್ಟ್ ರ್ಯಾಪ್ ಮಾಡೋರು. ಬಿಕಾಸ್ ನಾನೊಂದು 2 ಶಾಪ್ ಅವ್ರನ್ನ ಕೇಳಿದೆ, ಅವ್ರು ಮಾಡಲ್ಲ ಅಂದ್ಬಿಟ್ರು. ಅದಕ್ಕೆ ಅವಳಿಲ್ಲ, ನನಗೆ ಗೊತ್ತು, ಈಗ ಬಾ ನೀನು, ಹಾಗೆ ನಾನು ನಿಮ್ಮ ಜೊತೆ ನಿಮ್ಮ ಮನೆಗೆ ಬರ್ತೀನಿ ಆ್ಯಂಡ್ ಇದು ಗಿಫ್ಟು ರ್ಯಾಪ್ ಮಾಡಿಸ್ಕೊಂಡು ಬರೋಣ ಅಂದು. ಬಟ್ ಈಗ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಅನ್ಎಕ್ಸ್ಪೆಕ್ಟೆಡು, ತುಂಬ ಏನು ಮಳೆ ಬರೋ ಥರ ಇರಲಿಲ್ಲ ಕ್ಲೈಮೇಟು.
ಅದಕ್ಕೋಸ್ಕರನೇ ನಾನು ರೆಡಿ ಆಗಿಬಿಟ್ಟು ಬಂದೆ ಕ್ಯಾಮ್ರಾ ಮುಂದೆ. ಬಟ್ ಈಗ ಮಳೆ ಬರ್ತಿದೆ. ಐ ಡೋಂಟ್ ನೋ, ಮೇ ಬಿ ಇವಾಗ ನಾನು ನಾರ್ಮಲಾಗಿ ಇದೇ ಥರ ಮಳೆ ಬಿಡಲಿಲ್ಲ ಅಂದರೆ ಐ ಟ್ರೈ ಟು ಗೆಟ್ ರೆಡಿ ಆ್ಯಂಡ್ ಗೋ ಫಾರ್ ರಮ್ಯಾಸ್ ರಿಸೆಪ್ಷನ್. ಅದು ಸಾರಿ ಬಂದುಬಿಟ್ಟು ಪಾರ್ಲರಲ್ಲಿ ಸೇರಿಕೊಂಡಿದೆ ಅದಿತಿಲಿ. ಗೊತ್ತಿಲ್ಲ ಯಾವಾಗ ಹೋಗಿ ಇಸ್ಕೊಳ್ತೀನಿ ಏನು ಆಲ್ ದ್ಯಾಟ್. ಓಕೆ, ನಾವು ಲೆಟ್ ಮೀ ಫಿಗರ್ ಇಟ್ ಔಟ್. ಮಳೆ ಯಾವಾಗ ಸ್ಟಾಪ್ ಆಗುತ್ತೆ ಏನು ನೋಡೋಣ. ಬಟ್ ಮೇ ಬಿ ಇವತ್ತು ಇದು ಬಾಕ್ಸ್ ಪ್ಯಾಕಿಂಗ್ ಆಗೋದು ಡೌಟೆ. ನಾಳೆನೇ ಮಾಡಿಸ್ಬೇಕು. ನಾಳೆ ಪಾರ್ಲರ್ ಮತ್ತು ಬಾಕ್ಸ್ ಆಗಿ ಪ್ಯಾಕ್ ಮಾಡೋದು ಇದೆರಡು ರಿಮೈನಿಂಗ್ ಆಗುತ್ತೆ. ನಾನೆಲ್ಲೂ ಹೋಗೋಕ್ಕೆ ಆಗಲಿಲ್ಲ ಬಿಕಾಸ್ ಆಫ್ ರೈನ್. ಆ್ಯಂಡ್ ಸಿಂಧುನೇ ತೊಗೊಂಡು ಬಂದಿದ್ದಾಳೆ ನನ್ನ ಸ್ಯಾರಿ. ಲೈಕ್ ಫುಲ್ ಪಿನ್ನಿಂಗ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಸೊ ಈಗ ಇದನ್ನು ಡ್ರೇಪ್ ಮಾಡ್ಕೊಳ್ಬೇಕು. ಅದು ಕೂಡ ಟಾಸ್ಕ್ ನನಗೆ, ಬಿಕಾಸ್ ಅದು ಕೂಡ ಸ್ವಲ್ಪ ಹಿಂಸೆ ಆಯಿತು. ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ಅವಳು ಮದುವೆಲೇ ಈ ಥರ ಮದುವೆಲೂ ಇದೇ ಥರ ರೆಡಿ ಮಾಡ್ಕೊಂಡಿದ್ವಿ ಇಬ್ಬರು ಸ್ಯಾರಿನ. ಬಟ್ ಅದನ್ನು ಉಟ್ಕೊಳ್ಳೋದಕ್ಕೆ ನಾವಿಬ್ಬರು ಸರ್ಕಸ್ ಮಾಡಿದ್ವಿ. ಏನಿಲ್ಲ, ಸಿಂಧು ಸ್ಯಾರಿ ಇಲ್ಲ, ಹಾಗಾಗಿ ನನಗೆ ಹೆಲ್ಪ್ ಮಾಡ್ತಾಳೆ. ಸೊ ಆಲ್ಮೋಸ್ಟ್ 6:30 ಆಗ್ತಿದೆ. ಈಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ನೋಡೋಣ, ಈಗ ವಿ ವಿಲ್ ಗೆಟ್ ರೆಡಿ ಆ್ಯಂಡ್ ದೆನ್ ಐ ವಿಲ್ ಸಿ ಯು ಆಲ್. ಐ ಆಮ್ ಸೂಪರ್ ಡೂಪರ್ ರೆಡಿ ಆ್ಯಂಡ್ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಐ ಆಮ್ ಲವ್ವಿಂಗ್ ದಿಸ್ ಸಾರಿ. ಇದು ಹೆಂಗಿರುತ್ತೋ ಹೆಂಗೆ ಕಾಣುತ್ತೋ ಅಂದ್ಕೊತಿದ್ದೆ, ಬಟ್ ಇಟ್ಸ್ ಲುಕಿಂಗ್ ಸೋ ಗುಡ್. ದಿಸ್ ಈಸ್ ಲೈಕ್ ಅ ಬ್ರ್ಯಾಂಡ್ ನ್ಯೂ ಸಾರಿ. ಇವತ್ತೇ ಹಾಕ್ಕೊಂಡಿರೋದು. ಆ್ಯಂಡ್ ನನ್ನ ಮೇಕಪ್ ಲುಕ್ ಹಿಂಗಿದೆ. ಆ್ಯಂಡ್ ಹೇರ್ ಸ್ಟೈಲ್ ಪೂರ್ತಿ ಸಿಂಧು ಮಾಡಿದ್ದು. ಕ್ರೆಡಿಟ್ಸ್ ಗೋಸ್ ಟು ಹರ್. ಸೊ ಈ ಥರ ಇರಲಿ, ಸಿಂಪಲಾಗಿ ಸಾಕು. ಸಲೂನ್ಗೆಲ್ಲ ಹೋಗಿ ಹೇರ್ ಸ್ಟೈಲ್ ಮಾಡಿಸ್ಕೊಳಕ್ಕಾಗಲ್ಲ ಅಂದರೆ ಸೊ ಅವಳು ವಿತಿನ್ 10 minutes ಈ ಥರ ಹೇರ್ ಸ್ಟೈಲ್ ಮಾಡೋದು ಸಕ್ಕದಾಗಿ ಮಾಡಿದ್ದಾಳೆ. ಆ್ಯಂಡ್ ಸಿ ಮೈ ಬ್ಯಾಂಗಲ್ಸ್. ಸೊ ಎವ್ರಿಥಿಂಗ್. ಸೊ ಮದುವೆ ಆದಮೇಲೆ ಐ ಥಿಂಕ್ ದಿಸ್ ಇಸ್ ಅ ಫಸ್ಟ್ ಫಂಕ್ಷನ್. ನನ್ನ ಬೆಸ್ಟ್ ಫ್ರೆಂಡ್ ಮ್ಯಾರೇಜ್ಗೆ ಹಿಂಗೆ ರೆಡಿ ಆಗ್ತಿರೋದು. ನನ್ನ ಮದುವೆ ಆದಮೇಲೆ ನಿಂದು ಫಸ್ಟ್ ತಾನೆ ಮತ್ತೆ ಹಿಂಗೆ ರೆಡಿ ಆಗ್ತಿರೋದು. ಇಬ್ರು ಅಷ್ಟೇ. ಬಟ್ ನಂಗೆ ಖುಷಿ ಆಗ್ತಿದೆ. ಐ ಆಮ್ ಲುಕಿಂಗ್ ಗುಡ್. ಐ ಆಮ್ ಲವ್ವಿಂಗ್ ಇಟ್. ಎವ್ರಿವನ್, ದಿಸ್ ಇಸ್ ಅ ನೆಕ್ಸ್ಟ್ ಡೇ. ಆ್ಯಂಡ್ ನೆನೆ ರಮ್ಯಾಂದು ರಿಸೆಪ್ಷನ್ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಎವ್ರಿಥಿಂಗ್ ವೆಂಟ್ ಸೋ ನೀಟ್ ಆ್ಯಂಡ್ ಕ್ಲೀನ್. ಆ ಥರ ಲಾಸ್ಟಲ್ಲಿ ಡ್ಯಾನ್ಸ್ ಆಲ್ ದಟ್ ಎಲ್ಲ ಚೆನ್ನಾಗಾಯಿತು. ನಮ್ಮಮ್ಮ ಆ್ಯಕ್ಚುಲಿ ತುಂಬ ಖುಷಿಪಟ್ಟರು. ಆ್ಯಂಡ್ ಫುಡ್ ವಾಸ್ ಸೋ ಗುಡ್. ಇಟ್ ವಾಸ್ ನೈಸ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಡನ್. ಈಗ ಹರ್ ಮ್ಯಾರೇಜ್ ರಿಚುವಲ್ಸ್ ಎವ್ರಿಥಿಂಗ್ ಲೈಕ್ ರಿಸೆಪ್ಷನ್ ವಾಸ್ ಲಾಸ್ಟ್ ಫಂಕ್ಷನ್ ಆ್ಯಂಡ್ ಎಲ್ಲ ಆಯಿತು. ಆ್ಯಂಡ್ ನಾನು ಇವಾಗ ರೆಡಿಯಾಗಿದ್ದೀನಿ. ನಾಳೆ ಅಲ್ಲ ನಾಡಿದ್ದೆ ನಮ್ಮ ಆ್ಯನಿವರ್ಸರಿ. ಸೊ ಈಗ ನಾನು ಪಾರ್ಲರ್ಗೆ ಹೋಗ್ತಾ ಇದ್ದೀನಿ, ಸಲೂನ್ಗೆ, ಜಸ್ಟ್ ಟು ಡೂ ಸಮ್ ಡಿಟ್ಯಾನ್ ಆ್ಯಂಡ್ ವಾಟ್ ಫೇಶಿಯಲ್. ಬಿಕಾಸ್ ನಂಗೆ ಬೇಕಿತ್ತು. ರಿಸೆಪ್ಷನ್ ಹಿಂದಿನ ದಿನವೇ ಮಾಡಿಸ್ಕೊಂಡ್ರೆ ರಮ್ಯಾನ್ ರಿಸೆಪ್ಷನ್ಗೂ ಆಗುತ್ತೆ ಅಂದ್ಕೊಂಡೆ. ಅವತ್ತು ಐ ಕುಡಂಟ್ ಮೇಕ್ ಇಟ್. ಅದಕ್ಕೇ ಇವತ್ತು ಹೋಗ್ತಾ ಇದ್ದೀನಿ ಸ್ವಲ್ಪ ಡಿಟ್ಯಾನ್ ಮತ್ತು ಫೇಶಿಯಲ್. ಬಿಕಾಸ್ ತುಂಬ ಟ್ಯಾನ್ ಆಗಿದ್ದೀನಿ ಲೇಟ್ಲಿ. ಹ್ಯಾವ್ ಬಿನ್ ರೋಮಿಂಗ್ ಸೋ ಮಚ್ ಔಟ್ಸೈಡ್, ಬೆಂಗಳೂರು ಆಗಿರ್ಬೋದು, ಆಚೆ ಹೋಗಿ ಬಂದಿದ್ದೆಲ್ಲ. ಸೊ ಹಾಗಾಗಿ ಟ್ಯಾನ್ ಆಗಿದ್ದೀನಿ. ಹಾಗಾಗಿ ಅದು ಬಂದು ಡಿಟ್ಯಾನ್ ಮತ್ತು ಫೇಶಿಯಲ್ ಮಾಡಿಸ್ಕೊಳ್ಳೋಣ ಆ್ಯಸ್ ಅ ಆ್ಯನಿವರ್ಸರಿ ಗ್ಲೋ ಅಪ್ ಥರ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ನೆನ್ನೆ ತೋರಿಸಿದ್ನಲ್ಲ, ಐ ವಾಂಟ್ ಟು ಲೈಕ್ ಗಿಫ್ಟ್ ರ್ಯಾಪ್ ದ್ಯಾಟ್. ನಾನು ಅಂದ್ಕೊಂಡಿದ್ದೀನಿ ಒಂದು 3-4 ಬಾಕ್ಸ್ ಒಳಗಡೆ ಆ ಥರ ಒಂದು 5 ಬಾಕ್ಸ್ ಒಳಗಡೆ ಅದನ್ನು ಒಳಗಡೆ ಇಟ್ಬಿಟ್ಟು ಸೊ ಆ ಥರ ಓಪನ್ ಮಾಡ್ತಾ ಇರಬೇಕು, ಲೈಕ್ ಮಿಸ್ಟ್ರಿ ಥರ. ಪ್ರೀತಮ್ಗೆ ಆ ಥರ ಪ್ಲ್ಯಾನ್ ಇದೆ. ಬಟ್ ಬಾಕ್ಸಸ್ ಎಲ್ಲೂ ಸಿಗ್ತಿಲ್ಲ. ಎಲ್ಲರೂ ಆರ್ಡರ್ ಮಾಡೋಣ ಕಾರ್ಡ್ಬೋರ್ಡ್ ಬಾಕ್ಸಸ್ ಸೈಜ್ ಬೈ ಸೈಜ್ ಅಂದ್ಕೊಂಡೆ. ಅದು ಎಲ್ಲೂ ಆನ್ಲೈನಲ್ಲೂ ಸಿಗಲಿಲ್ಲ. ನಾನು ಸರ್ಚ್ ಮಾಡಿದ್ವಿ, ಸಿಂಧು ಸರ್ಚ್ ಮಾಡಿದ್ಲು. ಸೊ ಈಗ ಗೊತ್ತಿಲ್ಲ. ಈಗ ಹೋಗಿ ನಾನು ನೋಡಬೇಕು. ಈಗ ಆಚೆ ಎಲ್ಲ ಹೋಗಿ ಸ್ವಲ್ಪ ಹುಡುಕಿ ಎಲ್ಲ
ಮಾಡಬೇಕು. ಈಗ ಅದಕ್ಕೆ ಹೋಗ್ತಾ ಇರೋದು. ಕಮ್ ನಾವು ಲೆಟ್ಸ್ ಗೋ. ಜಾಸ್ತಿ ಬ್ಲಾಬ್ಲರ್ ಮಾಡೋಕ್ಕೆ ಟೈಮ್ ಇಲ್ಲ, ಬಿಕಾಸ್ ಮಳೆ ಬಂದುಬಿಡುತ್ತೆ ಡೈಲಿ ಸಂಜೆ. ಇವತ್ತು ಅಷ್ಟೇ ರೆಡಿಯಾಗಿ ಹೊರಡೋಷ್ಟರಲ್ಲಿ ಸಂಜೆನೇ ಆಯಿತು, 4:35 ಆಗ್ತಿದೆ. ವಿಲ್ ಗೋ ಟು ಸಲೂನ್. ಐ ಹ್ಯಾವ್ ಸಮ್ ದಟ್ ರಿಲ್ಯಾಕ್ಸ್ ಫೇಶಿಯಲ್ ಆ್ಯಂಡ್ ಆಲ್, ದೆನ್ ವಿಲ್ ಗೋ ಫಾರ್ ಗಿಫ್ಟ್ ಪ್ಯಾಕಿಂಗ್. ಮನೇಲಿ ಸ್ವಲ್ಪ ಒಂದು ಬಾಕ್ಸಸ್ ಹುಡುಕಿ ಒಂದು 3 ಬಾಕ್ಸಸ್ ತೊಗೊಂಡು ಹೊರಡ್ತಾ ಇದ್ದೀನಿ. ನೋಡೋಣ. ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡು ನಾನು ಬರೋಷ್ಟರಲ್ಲಿ ಕತ್ಲೆನೇ ಆಗಿಬಿಟ್ಟಿದೆ. ಆ್ಯಂಡ್ ಪಾರ್ಸೆಲ್ ತೊಗೊಂಡು ಬಂದಿದ್ದೀನಿ. ಈಗ ಸಿಂಧು ಸಿಗ್ತಾಳೆ, ಪ್ಯಾಕಿಂಗ್ ಮಾಡಿಸ್ಬೇಕು. ಅಥವಾ ಅವರೇ ಮಾಡ್ತಾರಾ ಅಥವಾ ನಂದರಲ್ಲೇ ಪ್ಯಾಕಿಂಗ್ ಮಾಡಿಸ್ಬೇಕಾ, ಲೈಕ್ ನಾನು ತಂದಿರೋ ಬಾಕ್ಸಸ್ಸಲ್ಲೇ ಗೊತ್ತಿಲ್ಲ. ಐ ಥಿಂಕ್ ಸಿಂಧು ಕಾಲಿಂಗ್ ಮೀ. ಸಕ್ಕತ್ತಾಗಿದೆ. 4 to 5 ಬಾಕ್ಸಸ್ ಇದೆ ಒಳಗಡೆ. ಪ್ಯಾಕಿಂಗ್ ಆದಮೇಲೆ ಐ ಗಾಟ್ ಸಮ್ ಬಲೂನ್ಸ್ ಮತ್ತು ಪಂಪರ್. ಆ್ಯಂಡ್ ಪ್ಯಾಕಿಂಗೇ ಜಾಸ್ತಿ ಕಾಸ್ಟ್ ಆಗೋಯ್ತು ಗುರು, ಗಿಫ್ಟ್ಗಿಂತ ಹೊಟ್ಟೆ ಉರಿತಿದೆ. ಪ್ಯಾಕಿಂಗ್ ಆ್ಯಂಡ್ ಬಲೂನ್ಸ್ ಎಲ್ಲ ಸೇರಿಸಿ ಐ ಸ್ಪೆಂಡ್ ಮೋರ್ ದೆನ್ 500. ನೆಕ್ಸ್ಟ್ ಡೇ ಮಾರ್ನಿಂಗ್ ಆ್ಯಂಡ್ ಎಸ್ಟರ್ಡೇ ಗಿಫ್ಟೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಲೈಕ್ ಬರೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಬಂದು ಪವರ್ ಕಟ್ ಆಗಿತ್ತು, ಲೈಕ್ ಡಿನ್ನರ್ ರೆಡಿ ಮಾಡಬೇಕಿತ್ತು, ಆಲ್ ದಟ್. ಸೊ ಐ ಫಾರ್ಗಾಟ್ ಟು ಎಂಡ್ ದ ವಿಡಿಯೋ. ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಸೊ ಪ್ಲೀಸ್ ಗಿವ್ ಅ big thumbs up, like the video, share the video and subscribe to my channel. Until we meet next time, love you guys, miss you, take care, bye.